ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 3ನೇ ತರಗತಿಯ ಕನ್ನಡದ ಪದ್ಯ ಭಾಗದಲ್ಲಿರುವಂತಹ ತುತ್ತೂರಿ ಇದನ್ನು ಬರೆದಿರುವಂಥವರು GP ರಾಜರತ್ನಂರವರು. ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ. ನೋಡಿ ಮಕ್ಕಳ, ಇದು ನಿಮ್ಮ ಪಠ್ಯ ಪುಸ್ತಕದ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರ. ನೋಡಿ, ಅಭ್ಯಾಸ ಆ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಓಕೆ. ಪ್ರಶ್ನೆ 1, ಕಸ್ತೂರಿಯು ಏನನ್ನು ಕೊಂಡನು? ಉತ್ತರ, ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ಓಕೆ. ಪ್ರಶ್ನೆ 2 ನೋಡಿ, ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಉತ್ತರ, ಕಸ್ತೂರಿ ತುತ್ತೂರಿಯನ್ನು ಕೊಳದ ಬಳಿ ಊದಿದನು. ಪ್ರಶ್ನೆ 3 ಮಕ್ಕಳ, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ, ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು. ಪ್ರಶ್ನೆ 4, ಜಂಬದ ಕೋಳಿ ಯಾರು? ಉತ್ತರ, ಜಂಬದ ಕೋಳಿ ಕಸ್ತೂರಿ. ನೆಕ್ಸ್ಟ್ ನೋಡಿ ಮಕ್ಕಳ, ಪ್ರಶ್ನೆ 5, ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ, ಬಣ್ಣದ ತುತ್ತೂರಿ ಹಾಳಾಯಿತು, ಇದರಿಂದ ಜಂಬದ ಕೋಳಿಗೆ ಗೋಳಾಯಿತು. ನೆಕ್ಸ್ಟ್ ನೋಡಿ, ಪ್ರಶ್ನೆ 6, ತುತ್ತೂರಿ ಏನಾಯಿತು? ಉತ್ತರ, ತುತ್ತೂರಿ ಜಾರಿ ನೀರಿನ ಪಾಲಾಯಿತು. ನಿಮ್ಮ ಅಭ್ಯಾಸದಲ್ಲಿ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಮೊದಲನೇದಾಗಿ, ಮೊದಲನೇ ಬಿಟ್ಟ ಸ್ಥಳ ಬಣ್ಣದ ತಗಡಿನ ಡ್ಯಾಶ್. ಉತ್ತರ, ತುತ್ತೂರಿ, ಬಣ್ಣದ ತಗಡಿನ ತುತ್ತೂರಿ. ಎರಡನೇ ಬಿಟ್ಟ ಸ್ಥಳ ಕಸ್ತೂರಿ ನಡೆದನು ಡ್ಯಾಶ್. ಉತ್ತರ, ಬೀದಿಯಲ್ಲಿ, ಕಸ್ತೂರಿ ನಡೆದನು ಬೀದಿಯಲ್ಲಿ. ಮೂರನೇದಾಗಿ, ಜಾರಿತು ನೀರಿಗೆ ಡ್ಯಾಶ್. ಉತ್ತರ, ತುತ್ತೂರಿ, ಜಾರಿತು ನೀರಿಗೆ ತುತ್ತೂರಿ. ನಾಲ್ಕನೇದಾಗಿ, ಬಣ್ಣದ ತುತ್ತೂರಿ ಡ್ಯಾಶ್. ಉತ್ತರ, ಹಾಳಾಯಿತು, ಬಣ್ಣದ ತುತ್ತೂರಿ ಹಾಳಾಯಿತು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ, ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಮಕ್ಕಳ. ಈ ಕಥೆಗೆ ಸಂಬಂಧಪಟ್ಟ ಹಾಗೆ ಕೆಳಗಡೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಆ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೀಡಬೇಕು. ಓಕೆನಾ? ಕತೆ ಓದೋಣ ಈಗ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಈಗ ಕಥೆಯನ್ನು ಓದಿದ್ದೀವಲ್ಲ ಮಕ್ಕಳ, ಕೆಳಗಡೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಹೋಗೋಣ ಈಗ. ಓಕೆ. ನೋಡಿ, ಪ್ರಶ್ನೆ 1, ರಾಮಣ್ಣ ಯಾರು? ಉತ್ತರ, ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ. ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ಪ್ರಶ್ನೆ 2, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ, ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಎಲ್ಲಿ ವಾಸ ಮಾಡ್ತಾ ಇರ್ತಾನೆ ಮಕ್ಕಳ? ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಪ್ರಶ್ನೆ 3 ನೋಡಿ ಮಕ್ಕಳ, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ, ಪ್ರತಿದಿನ ಬೆಳಗ್ಗೆ ರಾಮಣ್ಣ ಕಾಡಿಗೆ ಹೋಗುತ್ತಿದ್ದನು. ಯಾವಾಗ ಹೋಗ್ತಾ ಇದ್ದ? ಸಂಜೆ ಟೈಮ್ ಹೋಗ್ತಾ ಇದ್ನಾ? ಇಲ್ಲ, ಪ್ರತಿದಿನ ಬೆಳಗ್ಗೆ ರಾಮಣ್ಣ ಕಾಡಿಗೆ ಹೋಗುತ್ತಿದ್ದನು. ಓಕೆ. ಪ್ರಶ್ನೆ 4, ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಉತ್ತರ, ರಾಮಣ್ಣ ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು.
ಏನಕ್ಕೆ ಮಕ್ಕಳ? ರಾಮಣ್ಣ ಯಾವಾಗಲೂ ಸಹ ಹಸಿಯಾಗಿರುವಂತಹ ಅಂದರೆ ಚೆನ್ನಾಗಿರುವಂತಹ ಮರವನ್ನು ಕಡಿತಾ ಇರಲಿಲ್ಲ. ಯಾವಾಗಲೂ ಸದಾ ಒಣಗಿರೋಂಥ ಮರಗಳನ್ನೇ ಹುಡುಕಿ ಕಡಿತಾ ಇದ್ದ. ಹಾಗಾಗಿ ವನದೇವತೆಗೆ ಆ ಒಂದು ವಿಷಯ ಇಷ್ಟ ಆಗಿ ಖುಷಿಯಾಗಿ ಅಕ್ಷಯ ಪಾತ್ರೆಯನ್ನು ನೀಡಿರ್ತಾಳೆ. ಓಕೆ, ನೆಕ್ಸ್ಟ್ ನೋಡಿ ಮಕ್ಕಳ, ಭಾಷಾಭ್ಯಾಸ ಕನ್ನಡ ವರ್ಣಮಾಲೆ. ಮೊದಲನೇದಾಗಿ ಸ್ವರಾಕ್ಷರಗಳು ಎಷ್ಟಿವೆ ಮಕ್ಕಳ? 1 2 3 4 5 6 7 8 9 10 11 12 13 ಸ್ವರಾಕ್ಷರಗಳು. ಒಟ್ಟು 13 ಸ್ವರಾಕ್ಷರಗಳು ಇದ್ದಾವೆ. ಯೋಗವಾಹಗಳು ಎಷ್ಟಿದಾವೆ ಮಕ್ಕಳ? ಮತ್ತು ಅಹ 2 ಅಲ್ವಾ? ನೆಕ್ಸ್ಟು ವ್ಯಂಜನಾಕ್ಷರಗಳು ಎಷ್ಟಿವೆ ಒಟ್ಟು? ನೋಡಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 ಒಟ್ಟು 34 ವ್ಯಂಜನಾಕ್ಷರಗಳು ಇದೆ ಮಕ್ಕಳ. ಅರ್ಥ ಆಯ್ತಾ? ಈಗ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಇದೆ ಅಂತಂದರೆ 49. 13 ಸ್ವರಾಕ್ಷರಗಳು, 2 ಯೋಗವಾಹಗಳು ಹಾಗೂ 34 ವ್ಯಂಜನಾಕ್ಷರಗಳು. ಒಟ್ಟು 49 ಅಕ್ಷರಗಳು. ನೆಕ್ಸ್ಟ್ ಅಭ್ಯಾಸದಲ್ಲಿ ನೋಡಿ ಮಕ್ಕಳ, ಅಭ್ಯಾಸ ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ನೋಡಿದ್ರಾ ಇವಾಗ ಏನಕ್ಕೆ ನಾನು ಕೌಂಟ್ ಮಾಡಿ ತೋರಿಸ್ದೆ ಅಂತ? ಇದಕ್ಕೇನೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಕೌಂಟ್ ಮಾಡಿದ್ರಿ ಈಗ ನೀವು? 49 ಅಕ್ಷರಗಳಿವೆ. ಕರೆಕ್ಟ್ ಅಲ್ವಾ? ನಾವಿಲ್ಲಿ ಬರೆದು ತೋರಿಸಿದಲ್ವಾ ಕೌಂಟ್ ಮಾಡಿ? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಪ್ರಶ್ನೆ 2. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಇಲ್ಲಿ ತೋರಿಸಿದಲ್ವ ಮಕ್ಕಳ ಎಷ್ಟು ಗುಂಪುಗಳಾಗಿ ಅಂತ? ನೋಡಿ, ಮೊದಲನೇದಾಗಿ ಸ್ವರಾಕ್ಷರಗಳು, ಯೋಗವಾಹಗಳು, ವ್ಯಂಜನಾಕ್ಷರಗಳು. ಒಟ್ಟು 3 ಗುಂಪುಗಳು. ಅರ್ಥ ಆಯ್ತಾ? ಅದನ್ನೇ ಇಲ್ಲಿ ಬರೆದಿದ್ದೀನಿ ನಾನು. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ವ್ಯಂಜನಾಕ್ಷರಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಆಲ್ರೆಡಿ ಬರೆದಿದ್ದೀನಿ, ನೀವು ಸಹ ಇದು ನೋಡಿ ಕಾಪಿ ಮಾಡ್ಕೊಳ್ಳಿ ಮಕ್ಕಳ. ಕ ಖ ಗ ಘ ನ್ಯ, ಚ ಛ ಜ ಝ ನ್ಯ, ಟ ಠ ಡ ಢ ನ, ತ ಥ ದ ಧ ನ, ಪ ಫ ಬ ಭ ಮ, ಯ ರ ಲ ವ ಶ ಶ ಸ ಹ ಳ. ಇವೆಲ್ಲ ಏನು ಮಕ್ಕಳ? ವ್ಯಂಜನಾಕ್ಷರಗಳು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಾಕ್ಷರಗಳನ್ನು ಆರಿಸಿ ಬರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವರಾಕ್ಷರಗಳು ವ್ಯಂಜನಗಳು ಮಿಕ್ಸ್ ಆಗಿ ಕೊಟ್ಟಿದ್ದಾರೆ ಮಕ್ಕಳ. ಸ್ವರಾಕ್ಷರಗಳನ್ನ ಮಾತ್ರ ಇಲ್ಲಿ ನಾವು ಬರೀಬೇಕು. ಅರ್ಥ ಆಯ್ತಾ? ನೋಡಿ, ಎ ಆ ರು ಇ ಈ ಉ ಓ ಓ ಐ ಆ ಉ ಎ ಹಾಗೂ ಔ. ಅದನ್ನೇ ಇಲ್ಲಿ ಬರೆದಿದ್ದೀನಿ ಮಕ್ಕಳ, ನೋಡಿ ಕಾಪಿ ಮಾಡ್ಕೊಳ್ಳಿ. ಸ್ವರಾಕ್ಷರಗಳನ್ನ ಮಾತ್ರ ಆಯ್ಕೆ ಮಾಡಿ ಇಲ್ಲಿ ಬರೆಯುವಂಥದ್ದು. ಓಕೆನಾ? ನೆಕ್ಸ್ಟು ಭಾಷಾಭ್ಯಾಸ ನೋಡಿ ಮಕ್ಕಳ. ಈಗ ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿರುವಂಥದ್ದು ಅ ಪಟ್ಟಿ, ಇದು ಬ ಪಟ್ಟಿ. ನೋಡಿ, ಇಲ್ಲಿ ಪಾಲು ಪ್ಲಸ್ ಆಯಿತು, ಗೋಳಾಯಿತು ಅಂತನಾ? ಇಲ್ಲ, ಪಾಲಾಯಿತು. ಪಾಲು ಪ್ಲಸ್ ಆಯಿತು, ಪಾಲಾಯಿತು. ನೋಡಿ ಇಲ್ಲಿಗೆ. ಓಕೆನಾ? ನೆಕ್ಸ್ಟು ಬೋಳು ಪ್ಲಸ್ ಆಯಿತು, ಏನಾಯಿತು? ಹಾಳಾಯಿತು ಅಂತನಾ? ಇಲ್ಲ, ಬೋಳಾಯಿತು. ಬೋಳು ಪ್ಲಸ್ ಆಯಿತು, ಇದು ಬೋಳಾಯಿತು. ಎರಡನೇದು.
ಓಕೆ. ಮೂರನೇದಾಗಿ ಹಾಳು ಪ್ಲಸ್ ಆಯಿತು ಹಾಳಾಯಿತು, ಅದನ್ನು ಇಲ್ಲಿ ಬರೀಬೇಕು, ಹಾಳಾಯಿತು. ಇದು ಮೂರನೇದು. ನೆಕ್ಸ್ಟ್ ನಾಲ್ಕನೇದಾಗಿ ಗೋಳು ಪ್ಲಸ್ ಆಯಿತು ಗೋಳಾಯಿತು, ಈ ಉತ್ತರನ ಇಲ್ಲಿ ಬರೀಬೇಕು ಮಕ್ಕಳ. ಇದು ನಾಲ್ಕನೇದು. ಅರ್ಥ ಆಯ್ತಾ? ಪಾಲು ಪ್ಲಸ್ ಆಯಿತು ಪಾಲಾಯಿತು, ಬೋಳು ಪ್ಲಸ್ ಆಯಿತು ಬೋಳಾಯಿತು, ಹಾಳು ಪ್ಲಸ್ ಆಯಿತು ಹಾಳಾಯಿತು, ಗೋಳು ಪ್ಲಸ್ ಆಯಿತು ಗೋಳಾಯಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಹುಡುಕಿ ಬರೆ. ಪ್ರಾಸಪದಗಳು ಅಂದರೆ ಅಂತ್ಯಾಕ್ಷರಗಳು ಒಂದೇ ಉಚ್ಚಾರಣೆ ಅಂತ ಕೊಡುವಂಥದ್ದು. ನೋಡಿ, ಮಾದರಿ ಅಂತ ಕೊಟ್ಟಿದ್ದಾರೆ. ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ. ಹಾಳಾಯಿತು, ಇದಕ್ಕೆ ಪ್ರಾಸಪದ ಗೋಳಾಯಿತು ಅಂತ ಬರುತ್ತೆ ಅಲ್ವಾ? ಹಾಳಾಯಿತು ಗೋಳಾಯಿತು ಅಥವಾ ಬೋಳಾಯಿತು ಅಂತನೂ ಸಹ ಬರುತ್ತೆ. ಇಲ್ಲಿ ನಾವೇನು ಬರ್ದಿದ್ದೀವಿ ನೋಡೋಣವಾ? ತುತ್ತೂರಿ ಕಸ್ತೂರಿ, ತುತ್ತೂರಿ ಕಸ್ತೂರಿ. ಕೊನೆ ಅಕ್ಷರಗಳು ರೀ ಅಂತ ಮ್ಯಾಚ್ ಆಗ್ತಿದೆ ಅಲ್ವಾ? ಇದನ್ನು ಪ್ರಾಸಪದಗಳು ಅಂತ ಕರೀತಾರೆ. ಇದೆಯೆಂದ ಇಲ್ಲೆಂದ, ಇದೆಯೆಂದ ಇಲ್ಲೆಂದ. ಬೀದಿಯಲ್ಲಿ ರೀತಿಯಲ್ಲಿ, ಬೀದಿಯಲ್ಲಿ ರೀತಿಯಲ್ಲಿ. ನೋಡಿದನು ಮಾಡಿದನು, ನೋಡಿದನು ಮಾಡಿದನು. ಪ್ರಾಸಪದಗಳು ಅರ್ಥ ಆಯ್ತಲ್ವಾ ಮಕ್ಕಳ ನಿಮ್ಗೀಗ? ನೆಕ್ಸ್ಟ್ ನೋಡಿ, ನೀಡಿರುವ ಪ್ರಾಸಪದಗಳಿಂದ ಸರಿಯಾದದ್ದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ. ಇಲ್ಲಿ ಕೊಟ್ಟಿರೋಂಥದ್ದು ನೀರು, ಹೆಕ್ಕಿ, ಬಾಯಿ, ಕಣ್ಣು. ಇಲ್ಲಿ ನೋಡಿ, ನೋಡಲು ಬೇಕು ಡ್ಯಾಶ್, ತಿನ್ನಲು ಬೇಕು ಹಣ್ಣು. ಹಣ್ಣುಗೆ ಮ್ಯಾಚ್ ಆಗುವಂಥ ಪ್ರಾಸಪದ ಏನು ಮಕ್ಕಳ? ನೋಡಿ ಇಲ್ಲಿದೆ, ಕಣ್ಣು. ಹಣ್ಣುಗೆ ಮ್ಯಾಚ್ ಆಗುವಂಥ ಪ್ರಾಸಪದ ಕಣ್ಣು, ಅದನ್ನೇ ಇಲ್ಲಿ ಬರಿಬೇಕು. ಓಕೆನಾ? ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು. ನೆಕ್ಸ್ಟು, ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ಡ್ಯಾಶ್. ಏನಾಗತ್ತೆ? ಸಾರುಗೆ ಪ್ರಾಸಪದ ನೀರು, ಸಾರು ನೀರು. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ನೀರು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಹಾರುತ್ತಾ ಬಂತು ಹಕ್ಕಿ, ತಿಂದಿತು ಕಾಳನ್ನು ಡ್ಯಾಶ್. ಏನು ಮಕ್ಕಳ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೆಕ್ಕಿ. ತಿಂದಿತು ಕಾಳನ್ನು ಹೆಕ್ಕಿ. ಹಾರುತ್ತಾ ಬಂತು ಹಕ್ಕಿ, ತಿಂದಿತು ಕಾಳನ್ನು ಹೆಕ್ಕಿ. ನೆಕ್ಸ್ಟ್ ನೋಡಿ, ಬೋ ಬೋ ಬೊಗಳಿತು ನಾಯಿ, ತೆರೆಯಿತು ತನ್ನಯ್ಯ ಡ್ಯಾಶ್. ಉತ್ತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಬಾಯಿ. ಇಲ್ಲಿ ಬಾಯಿ ಅಂತ ಬರಿಬೇಕು. ಬೋ ಬೋ ಬೊಗಳಿತು ನಾಯಿ, ತೆರೆಯಿತು ತನ್ನಯ್ಯ ಬಾಯಿ. ಅರ್ಥ ಆಯ್ತಲ್ವಾ ಮಕ್ಕಳ ಪ್ರಾಸಪದಗಳು ಎಲ್ಲಾನು? ಮಕ್ಕಳ, ತುತ್ತೂರಿ ಪದ್ಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸದಲ್ಲಿ ಕೊಟ್ಟಿರುವಂಥ ಪ್ರಶ್ನೋತ್ತರಗಳು, ಭಾಷಾಭ್ಯಾಸಗಳು ಎಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.